ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 8ನೇ ತಾರೀಕು ಸೋಮವಾರ 2024ರಿಂದ 14 ಏಪ್ರಿಲ್ 2024ರವರೆಗೂ ವಾರ ಭವಿಷ್ಯ ಕಾರ್ಯಕ್ರಮ. ಸೋಮವಾರದಿಂದ ಭಾನುವಾರದವರೆಗೂ. 8ನೇ ತಾರೀಕು ಏಪ್ರಿಲ್ 2024 ಅಮಾವಾಸ್ಯೆ. 9 ಏಪ್ರಿಲ್ 2024 ಚಾಂದ್ರಮಾನ ಯುಗಾದಿ ಹಬ್ಬ. ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀ ಕ್ರೋಧಿನಾಮ ಸಂವತ್ಸರ ಆರಂಭ ಆಗುತ್ತೆ. ಯುಗಾದಿ ವರ್ಷ ಭವಿಷ್ಯ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಸಪ್ರೇಟ್ ಒಂದೊಂದು ರಾಶಿದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಯಾವ್ಯಾವ ನಕ್ಷತ್ರಗಳಿಗೆ ರೆವಿನ್ಯೂ ಎಷ್ಟಿರುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸಿದ್ದೀನಿ. ಈ ವಾರ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ನಿಮ್ಮ ಮೇಲೆ ಏನೇನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ನಾನು ತಿಳಿಸ್ಕೊಡ್ತೀನಿ. ಈ ವಾರ ಚಂದ್ರ ಉತ್ತರಾಭಾದ ನಕ್ಷತ್ರ, ರೇವತಿ ನಕ್ಷತ್ರ, ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ ಮತ್ತು ಆರಿದ್ರ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. 9 ಏಪ್ರಿಲ್ 2024 ಹಬ್ಬದ ದಿನ ಬುಧ ಮೀನರಾಶಿಯಲ್ಲಿ ವಕ್ರಿಯಾಗ್ತಾನೆ. 13ನೇ ತಾರೀಕು ಏಪ್ರಿಲ್ 2024 ಸೂರ್ಯ ಮೀನರಾಶಿಯಿಂದ ಮೇಷರಾಶಿಗೆ ಸಂಚಾರ ಆಗ್ತಾನೆ. ಅದಕ್ಕೆ ಸೂರ್ಯಮಾನ ಯುಗಾದಿ ಹಬ್ಬ, ಸೌರಮಾನ ರೀತಿಯಲ್ಲಿ ಹಬ್ಬವನ್ನ ಕೆಲವರು ಆಚರಣೆ ಮಾಡ್ತಾರೆ. ಅದು ಎಲ್ಲರಿಗೂ ಕೂಡ ಜ್ಞಾಪಕ ಇಟ್ಕೊಳ್ಳಿ. 9 ಏಪ್ರಿಲ್ 2024 ಮಂಗಳವಾರ ಯುಗಾದಿ ಹಬ್ಬ. ನಮಗೆಲ್ಲ ಹೊಸ ವರ್ಷ ಆರಂಭ. ತುಂಬಾ ಜನ ಕರ್ನಾಟಕದಲ್ಲಿ ತುಂಬಾ ಸೆಕೆ ಜಾಸ್ತಿ. ಹೋದ ವರ್ಷನೂ ಕೂಡ ಮಳೆ ಚೆನ್ನಾಗಿಲ್ಲ. ಗುರುಜಿ ಈ ವರ್ಷ ಹೇಗಿರುತ್ತೆ ಅಂದ್ರೆ ಈಗ ಈ ವಾರದಲ್ಲಿ ಅಂತ ನೀವು ಕೇಳಿದಾಗ, ಅಶ್ವಿನಿ ಮಳೆ 13 ಏಪ್ರಿಲ್ 2024ರಿಂದ 27 ಏಪ್ರಿಲ್ 2024ವರೆಗೂ ಮಳೆ ಬರಬೇಕು. ಮಳೆ ಎಕ್ಸ್ಪೆಕ್ಟೇಷನ್ ನೀವು ಸ್ವಲ್ಪ ಮಟ್ಟಿಗೆ ಆದರೆ ಮಳೆ ನಿರೀಕ್ಷಿಸಬಹುದು. ಬೆಂಗಳೂರು, ಮೈಸೂರು ಮತ್ತೆ ಸುತ್ತಮುತ್ತ ಜಿಲ್ಲೆಗಳಲ್ಲಿ 15 ಏಪ್ರಿಲ್, 16 ಏಪ್ರಿಲ್, 17, 18, 19, 20, 21 ಮತ್ತು 22 ಏಪ್ರಿಲ್ಗಳಲ್ಲಿ, ಈ ಡೇಟ್ಗಳಲ್ಲಿ ಸ್ವಲ್ಪ ಮಟ್ಟಿನ ಮಳೆಯನ್ನ ಕರ್ನಾಟಕದ ಜನ ನಿರೀಕ್ಷಿಸಬಹುದು. ಬಿಸಿಲಿನ ತಾಪವೇ ಈ ಸಮಯದಲ್ಲಿ ಹೆಚ್ಚಾಗಿರುತ್ತೆ ಅನ್ನುವಂಥ ವಿಚಾರವನ್ನ ನಾನು ನಿಮಗೀಗ ತಿಳಿಸಕ್ಕೆ ಇಷ್ಟಪಡ್ತೀನಿ. ಕೆಲವರು ಹೇಳ್ತೀರಾ, ಗುರುಜಿ ನನ್ನ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ, ಟೈಮ್ ಆಫ್ ಬರ್ತ್ ಇಲ್ಲ ಅಂತವರು ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ನಿಮ್ಮ ಭವಿಷ್ಯವನ್ನು ತಿಳ್ಕೋಬಹುದು. ಇಲ್ಲ ಅಂದ್ರೆ ಮುಖ ಸಾಮುದ್ರಿಕ ಶಾಸ್ತ್ರ, ಫೇಸ್ ರೀಡಿಂಗ್ ಅಂತೀವಿ. ಹಸ್ತ ಸಾಮುದ್ರಿಕ ಶಾಸ್ತ್ರ ಪಾಮಿಸ್ಟ್ರಿ. ಇದನ್ನ ಯುರೋಪ್ ದೇಶದವರು ತುಂಬಾ ರಿಸರ್ಚ್ ಮಾಡ್ತಾ ಇದ್ದಾರೆ. ಜ್ಯೋತಿಷ್ಯ ಅಂದ್ರೆ ಜ್ಯೋತಿ ಅಂದ್ರೆ ಬೆಳಕು, ಶ ಅಂದ್ರೆ ಜ್ಞಾನ, ಲೈಟ್ ಆಫ್ ನಾಲೆಡ್ಜ್. ಅದಕ್ಕೆ ಜ್ಯೋತಿಷ್ಯ ಶಾಸ್ತ್ರ ಆಗಿರೋದ್ರಿಂದ ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲರಿಗೂ ಕೂಡ ಜ್ಯೋತಿಷ್ಯ ವಿಚಾರ ಗೊತ್ತಾಗುತ್ತೆ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಾ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನು ಒತ್ತದೇ ಇದ್ದಾಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪಲ್ಲ. ಅದಕ್ಕೆ ನೀವೇನ್ ಮಾಡಬೇಕು, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನ ಒತ್ತಬೇಕು. ಆವಾಗ ನಿಮಗೆ ಬೇಗ ಬಂದು ನಾನು ಹಾಕುವಂತ ವಿಡಿಯೋ ಬೇಗ ಬಂದು ತಲುಪುತ್ತೆ. ನೋಡಿ, ಗುರು ರೇಖೆ ಅಂತೀವಿ. ನಮ್ಮ ಹಣೆ ಮೇಲೂ ಕೂಡ ಗುರು ರೇಖೆ ಇರುತ್ತೆ. ಕೆಲವರಿಗೆ ಹಣೆ ಮೇಲೆ ಲೈನ್ಗಳು ಕಾಣುತ್ತೆ. ಹಣೆ ಮೇಲೆ ಈ ರೇಖೆ ನೇರ, ಸ್ಪಷ್ಟ, ಅಖಂಡವಾಗಿದ್ರೆ ವ್ಯಕ್ತಿ ಮೇಧಾವಿಯಾಗಿರ್ತಾನೆ, ಉತ್ತಮ ಸ್ಮರಣ ಶಕ್ತಿ ಇರುತ್ತೆ, ವಿವೇಕಿಯಾಗಿರ್ತಾನೆ,
ಉದಾರ ಗುಣ ಸ್ವಭಾವದವನಾಗಿರ್ತಾನೆ, ಜ್ಞಾನ ಪ್ರಿಯನಾಗಿರ್ತಾನೆ. ನೋಡಿ ಹೇಗೆ ಮುಖ ನೋಡಿದ ತಕ್ಷಣ ಹಣೆ ಮೇಲಿರುವಂತಹ ರೇಖೆಗಳನ್ನ ನೋಡಿ ಮುಖ ಸಾಮುದ್ರಿಕಾ ಶಾಸ್ತ್ರ ಮುಖಾಂತರ ಭವಿಷ್ಯವನ್ನ ತಿಳಿಸ್ಬೋದು. ನಮ್ಮ ಹಸ್ತದಲ್ಲಿ ಗುರು ಪರ್ವದಲ್ಲಿ ಅರ್ಧಚಂದ್ರಾಕಾರ ಬಂದರೆ ಪ್ರಜೆಗಳ ಹಿತರಕ್ಷಣೆ ಮಾಡುವ ಸಾಮ್ರಾಟ ಆಗ್ತಾನೆ, ರಾಜ ಆಗ್ತಾನೆ. ಈ ಕಾಲದಲ್ಲಿ ರಾಜನಿಲ್ವಲ್ಲ ಗುರುಜಿ ಅಂದ್ರೆ ಯಾರು? ಮಂತ್ರಿ, ಮುಖ್ಯಮಂತ್ರಿ, ಗವರ್ನರ್ ಅವರು ಯಾರ ಗುರು ಪರ್ವದಲ್ಲಿ ಅರ್ಧ ಚಂದ್ರಾಕೃತೆ ಬಂದಿರುತ್ತೆ ಅವರು ಜನಸೇವೆ ಮಾಡಬೇಕು, ಪ್ರಜೆಗಳ ಹಿತರಕ್ಷಣೆ ಮಾಡಬೇಕು ಅನ್ನುವಂತಹ ಭಾವನೆ ಇರುತ್ತೆ. ನಾನು ಯಾರು ಈಗಿನ ರಾಜಕಾರಣಿ ಬಗ್ಗೆ ಹೇಳ್ತಾ ಇಲ್ಲ, ಮೋದಿ ಬಗ್ಗೆನೂ ಮಾತಾಡ್ತಾ ಇಲ್ಲ, ಸಿದ್ದರಾಮಯ್ಯನವ್ರ ಬಗ್ಗೆನೂ ಮಾತಾಡ್ತಾ ಇಲ್ಲ. ಯಾರ ಹಸ್ತದಲ್ಲಿ ಅಂದ್ರೆ ಗುರು ಪರ್ವ ನೋಡಿ, ನಮ್ಮ ಬೆರಳುಗಳಲ್ಲಿ ಇದು ಗುರು ಬೆರಳು. ಗುರು ಬೆರಳಿರುತ್ತದೆಲ್ಲ ಗುರು ಪರ್ವ, ಮೌಂಟ್ ಆಫ್ ಜುಪಿಟರ್ ಅಂತೀವಿ. ಇಲ್ಲಿ ಏನಾದ್ರೂ ಅರ್ಧ ಚಂದ್ರಾಕೃತಿ ಅಂದ್ರೆ ಒಂದು ಮೂನ್ ತರ, ಆಫ್ ಮೂನ್ ತರ ಏನಾದ್ರು ಒಂದು ರೇಖೆ ನಿಮ್ಮ ಕೈಯಲ್ಲಿದ್ರೆ ಅದು ಸ್ಪಷ್ಟವಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ನಿಮ್ಮ ಮನೆಗಾದ್ರೂ ನೀವು ಮನೆಯವರನ್ನ ರಕ್ಷಣೆ ಮಾಡಕ್ಕೆ ಅಥವಾ ಒಂದು ಜಿಲ್ಲೆ ತಾಲೂಕ್ ಲೆವೆಲ್ ಆದ್ರೂ ರಾಜಕಾರಣವನ್ನ ಮಾಡ್ತೀರ. ಅದಕ್ಕೆ ನಿಮ್ಮ ಕೈಗಳನ್ನ ನೀವೇ ನೋಡ್ಕೊಳ್ಳಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಈ ಬೆರಳಿನ ಕೆಳಭಾಗ ಗುರುಪರ್ವ, ಇಲ್ಲಿ ಅರ್ಧ ಚಂದ್ರಾಕೃತಿ ಇರಬೇಕು. ನಿಮ್ಮ ಹಸ್ತವನ್ನ ನೀವು ನೋಡ್ಕೊಳ್ಳಿ. ಈಗ ರಾಶಿ ಭವಿಷ್ಯ ಮೇಷ ರಾಶಿಯಿಂದ ಮೀನ ರಾಶಿವರೆಗೂ ತಿಳಿಸ್ತಾ ಹೋಗ್ತೀರಿ. ಪ್ರಿಯ ವೀಕ್ಷಕರೇ, ನೀವು ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ನೋಡಿದಾಗ ಎಲ್ಲ ವಿಚಾರ ಗೊತ್ತಾಗುತ್ತೆ. ಬರೀ ನೀವು ನಿಮ್ಮ ರಾಶಿ ಬಗ್ಗೆ ತಿಳ್ಕೊಳಕ್ ಹೋದಾಗ ನೋಡಿ, ಮಳೆ ವಿಚಾರ ಹೇಳಿದೆ. ಈಗ ಸೆಕೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಯಾವಾಗಪ್ಪ ಮಳೆ ಬರುತ್ತೆ ಅಂತ ಕಾಯ್ತಾ ಇರ್ತೀರಾ. ನೀವು ಪೂರ್ತಿ ವಿಡಿಯೋ ನೋಡಿದಾಗ ಮಳೆ ಯಾವಾಗ ಬರುತ್ತೆ ಅನ್ನೋದು ವಿಚಾರವನ್ನು ತಿಳಿಸಿದ್ದೀವಿ ಅಲ್ವಾ? ಹಾಗಾದ್ರೆ ಈಗ ಮೇಷ ರಾಶಿಯಿಂದ ಮೀನ ರಾಶಿವರೆಗೂ ವಾರ ಭವಿಷ್ಯವನ್ನ ತಿಳಿಸ್ತಾ ಹೋಗ್ತೀವಿ. ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷ ರಾಶಿ. ಹಾಗಾದ್ರೆ ಈ ವಾರ ಮೇಷ ರಾಶಿಯವರಿಗೆ ಹೇಗಿರುತ್ತೆ ಫಲಾನುಫಲ ಅನ್ನುವಂಥ ವಿಚಾರ. ಈ ವಾರದಲ್ಲಿ ಸೂರ್ಯ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗ್ತಾನೆ. ಆರೋಗ್ಯದಲ್ಲಿ ಏರುಪೇರುಗಳು ಉಂಟಾಗುವ ಸಾಧ್ಯತೆಗಳಿರುತ್ತೆ. ಕೋಪ ಹೆಚ್ಚಾಗುವಂಥದ್ದು, ನಾನು ಅನ್ನುವಂಥ ಅಹಂ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾನು ಅಂದವ್ರು ಯಾರು ಕೂಡ ಸಕ್ಸಸ್ ಆಗಲ್ಲ ಅಲ್ವಾ? ನಿಮ್ಗೆಲ್ಲ ಗೊತ್ತಿದೆ, ಎಂತೆಂತ ನಾನು ಅನ್ನೋದು ನಮ್ಮಲ್ಲಿ ಇರಬಾರ್ದು ಅನ್ನೋದನ್ನ ನೀವು ತಿಳ್ಕೊಂಬಿಡಿ. ಬುಧ 12ನೇ ಮನೆಯಲ್ಲಿ ವಕ್ರಿಯಾಗ್ಬಿಡ್ತಾನೆ ನಿಮ್ಮ ರಾಶಿಗೆ. ಜನಗಳಿಂದ ಕಾಟ. ಯಾರೇ ಆಗ್ಲಿ ಪುಸ್ತಕ ಪಬ್ಲಿಷ್ ಮಾಡೋರು ಮಾಡಕ್ ಹೋಗ್ಬೇಡಿ ಈ ವಾರ. ಆಡಿಟರ್ಗಳಿಗೆ, ಅಕೌಂಟೆಂಟ್ಗಳಿಗೆ ಟೈಮು ಚೆನ್ನಾಗಿರಲ್ಲ. ಗುರು ಬೇರೆ ಜೊತೆಗಿದ್ದು ರವಿ ಸಂಚಾರ ಆಗೋದ್ರಿಂದ ಜೀವಾತ್ಮ ಸಂಯೋಗ ಮೇಷರಾಶಿಯವರಿಗೆ ಉಂಟಾಗ್ತಿದೆ. ರಾಜಕಾರಣಿಗಳು ತಮ್ಮ ಭವಿಷ್ಯವನ್ನ ತಿಳ್ಕೋಬೇಕಾದ್ರೆ ನಿಮ್ಮ ಜಾತಕವನ್ನ ತೋರಿಸಿ, ಅವಾಗ ನಿಮ್ಮ ರಾಜಕೀಯ ಭವಿಷ್ಯ ಹೇಗಿರುತ್ತೆ ಅನ್ನೋಂಥ ವಿಚಾರವನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾದ್ರೆ ಮೇಷರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರದಿಂದ ಮಂಗಳವಾರ 2 ದಿವಸದ ಭವಿಷ್ಯ ಹೇಳ್ಬೇಕಾದ್ರೆ, ಸೋಮವಾರ ಮಂಗಳವಾರ ಶೀಘ್ರ ಕೋಪ, ಸಡನ್ ಆಗಿ ಕೋಪ ಬಂದ್ಬಿಡುತ್ತೆ. ನನಗೆ ಸಿಟ್ಟು ಬರ್ತಾ ಇದೆ ಅಂತೀವಿ ಅಲ್ವಾ? ಕೋಪ ಬಂದಾಗ ಹಂಗೆ ತಾನೇ ಹೇಳೋದು, ಇಲ್ಲ ಒಂದೊಂದ್ಸಲ ಹೇಳೋದು ಇಲ್ಲ, ಕೋಪ ಬಂದ್ಬಿಡುತ್ತೆ. ಮನಸ, ವಾಚ, ಕರ್ಮಣ 3 ರೀತಿಯಲ್ಲಿ ಕೋಪ ಬರುತ್ತೆ. ಮನಸ್ಸಿನಲ್ಲಿ ಕೆಲವರಿಗೆ ಕೋಪ ಬರುತ್ತೆ, ಕೆಲವರು ಬಾಯಲ್ಲಿ ಕೋಪ ಬಂದಾಗ ಅದನ್ನ ತೋರ್ಪಡಿಕೆ ಮಾಡ್ತಾರೆ, ಇನ್ನೊರು ಕರ್ಮದ ರೀತಿಯಲ್ಲಿ ಸಿಟ್ಟು ಬಂದಾಗ ಒಡೆದೇ ಬಿಡ್ತಾರೆ. ಹಾಗೆ ಕೋಪವನ್ನ ನೀವು ಕಂಟ್ರೋಲ್ ಮಾಡ್ಕೋಬೇಕು. ಕೋಪ ಬಂದಾಗ ನೀವು ಯಾವುದೇ ಒಂದು ದೊಡ್ಡ ನಿರ್ಣಯಗಳನ್ನ ಮಾಡಬಾರ್ದು. ಜಡ್ಜ್ಮೆಂಟ್ ತಪ್ಪಾಗುತ್ತೆ. ಅಧಿಕ ಖರ್ಚುಂಟಾಗುವ ಸಾಧ್ಯತೆಗಳು ಕೂಡ ಇದೆ ಮೇಷರಾಶಿ ಜಾತಕರಿಗೆ ಸೋಮವಾರ ಮಂಗಳವಾರ. ಹಾಗಾದ್ರೆ ಬುಧವಾರ ಗುರುವಾರ ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ, ಸನ್ಮಾನಗಳಾಗುತ್ತೆ, ಒಡವೆಗಳನ್ನ ಧರಿಸ್ತೀರಿ ಅಥವಾ ಒಡವೆಗಳನ್ನ ಕೊಂಡ್ಕೊಂತೀರಿ. ಈಗ 4 ದಿವಸದ ಭವಿಷ್ಯ ಆಯ್ತು. ಸೋಮವಾರ ಮಂಗಳವಾರ, ಬುಧವಾರ ಗುರುವಾರ ಟೈಮ್ ತುಂಬಾ ಚೆನ್ನಾಗಿದೆ.
ಇನ್ನು ಶುಕ್ರವಾರ, ಶನಿವಾರ, ಭಾನುವಾರ ಕಣ್ಣುಗಳ ತೊಂದರೆ, ದುಃಖ, ಧನ ನಷ್ಟ, ಕಣ್ಣು ಕೆಂಪಾಗ್ಬೋದು, ಕಣ್ಣಲ್ಲಿ ಒಂಚೂರು ಒಂದು ಸೂಕ್ಷ್ಮವಾದಂಥ ಕೂದಲು ಹೋದ್ರೂ ಕೂಡ ತಡೆಯಕ್ಕಾಗಲ್ಲ. ಹಾಗೆ ಮೇಷರಾಶಿಯವರಿಗೆ ಈ ವಾರ ಮಿಶ್ರ ಫಲ. ಮೇಷರಾಶಿಯವರು 5 ದಿನ ಈ ವಾರ ಎಚ್ಚರವಾಗಿರಬೇಕು. ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ, ಭಾನುವಾರ. ವಾರದಲ್ಲಿ 2 ದಿನ ಮಾತ್ರ ಉತ್ತಮವಾದ ಫಲ ಮೇಷರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಮೇಷರಾಶಿಯವರು ಏನು ಪರಿಹಾರ ಮಾಡ್ಕೋಬೇಕು ಅಂದಾಗ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಿ. ಓಂ ನಮಃ ಶಿವಾಯ ಬಿಲ್ವಪತ್ರೆಯಿಂದ ಶಿವನನ್ನ ಆರಾಧನೆ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 2ನೇ ರಾಶಿ ವೃಷಭ ರಾಶಿ. ಹಾಗಾದ್ರೆ ವೃಷಭ ರಾಶಿಯವರಿಗೆ ಈ ವಾರ ಹೇಗಿದೆ ಫಲಾನುಫಲ ಅಂತ ನೀವು ವೇಟ್ ಮಾಡ್ತಾ ಇರ್ತೀರಿ. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ವೃಷಭ ರಾಶಿಯವರಿಗೆ ಹಾರ್ದಿಕ ಸ್ವಾಗತ. 8ನೇ ತಾರೀಕು ಏಪ್ರಿಲ್ 2024ರಿಂದ 14 ಏಪ್ರಿಲ್ 2024 ವಾರ ಭವಿಷ್ಯ ಕಾರ್ಯಕ್ರಮ. ಪ್ರಿಯ ವೀಕ್ಷಕರೇ, ನಿಮಗೆ 9ನೇ ತಾರೀಕು ಯುಗಾದಿ ಹಬ್ಬ, ಚಾಂದ್ರಮಾನ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬ ಚೆನ್ನಾಗಿ ಮಾಡಿ. ಹಬ್ಬದ ಸಪರೇಟ್ ವಿಡಿಯೋ ಮಾಡಿದ್ದೀನಿ, ಯುಗಾದಿ ವರ್ಷ ಭವಿಷ್ಯ, ಅಲ್ಲಿ ನೋಡಿ. ಈಗ ಈ ವಾರ ಏನು ಫಲಾನುಫಲ ವೃಷಭ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ತೀನಿ. ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರ ಲಾಭ ಸ್ಥಾನದಲ್ಲಿ ರಾಹುವಿನ ಸಂಬಂಧ ಉಂಟಾಗಿರುವಂಥದ್ದು ಅತ್ಯಂತ ಶುಭ ಫಲ. ನಿಮ್ಮ ಧರ್ಮ, ನಿಮ್ಮ ಜಾತಿ ಸಂಬಂಧವನ್ನು ಬಿಟ್ಟು ಬೇರೆ ಬೇರೆಯವ್ರ ಜೊತೆಗೆಲ್ಲ ಸ್ನೇಹವನ್ನ ಮಾಡ್ತೀರಿ. ಅನ್ಯ ಜಾತಿ, ಅನ್ಯ ಧರ್ಮ, ನಿಮ್ಮ ಲವ್ ಲೈಫ್ ಅನ್ನೋದು ಬಹಳ ಉತ್ತಮವಾಗಿರುತ್ತೆ. ನೀವು ಯಾರನ್ನ ಪ್ರೀತಿಸ್ತೀರೋ ಅವರೇ ನಿಮಗೆ ಸ್ನೇಹಿತರಾಗೂ ಕೂಡ ಇರ್ತಾರೆ. ಹಾಗಾದ್ರೆ ವೃಷಭ ರಾಶಿಯವರಿಗೆ ಈ ವಾರ ಹೇಗಿದೆ? ಧನಲಾಭ ಯೋಗ ಇದೆ, ಧನ ಚೆನ್ನಾಗಿ ಫ್ಲೋ ಆಗುತ್ತೆ. ಹಾಗಾದ್ರೆ ವೃಷಭ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ ಸೂಪರ್. ವಿವಾಹ ಭಾಗ್ಯ, ಕೆಲವರು ಪ್ರೇಮ ವಿವಾಹ, ಅರೇಂಜ್ ಮ್ಯಾರೇಜ್ ಬೇರೆ, ಲವ್ ಮ್ಯಾರೇಜ್ ಬೇರೆ. ಕೆಲವರು ಪ್ರೇಮ ವಿವಾಹನೇ ಮನೇಲಿ ಕೇಳ್ಬಿಟ್ಟು ಅರೇಂಜ್ ಮ್ಯಾರೇಜ್ ಆಗಿ ಮದುವೆ ಮಾಡ್ಕೊಳ್ಳುವಂತ ಯೋಗ. ಆದ್ರೆ ವಿವಾಹ ಭಾಗ್ಯ ಅಂತ ಬಂದಾಗ ನಾನು ಯಾವಾಗ್ಲೂ ಹೇಳ್ತೀನಿ, ಇಬ್ಬರ ಜಾತಕವನ್ನು ತೋರಿಸಿ. ಕೆಲವರು ಲೈಫಲ್ಲಿ ನೋಡಿ, ಯಾರಾದ್ರೂ ಒಬ್ರು ಪಾರ್ಟ್ನರ್ ಮಧ್ಯ ಆಯುನಲ್ಲಿ ತೀರೋಗ್ಬಿಟ್ರೆ ಲೈಫ್ ಲಾಂಗ್ ಒಂಟಿಯಾಗಿ ಮಕ್ಕಳು ನೋಡ್ಕೊಂಡಿರ್ಬೇಕಾಗುತ್ತೆ. ಅದಕ್ಕೆ ಇಬ್ಬರ ಜಾತಕವನ್ನು ನೀವು ತೋರಿಸಿ ನಿಮ್ಮ ಸಂಗಾತಿಯನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸ್ನೇಹಿತರ ಭೇಟಿ ಉಂಟಾಗುತ್ತೆ. ಮದ್ಯ ಮತ್ತು ದ್ರವ್ಯ ವ್ಯಾಪಾರದಿಂದ ನಿಮಗೆ ಲಾಭ ಆಗುತ್ತೆ. ಸೋಮವಾರ, ಮಂಗಳವಾರ ಆಯಿಲ್ ವ್ಯಾಪಾರ, ಪೆಟ್ರೋಲ್ ಡೀಸೆಲ್, ಮದ್ಯ ವ್ಯಾಪಾರ, ವಾಟರ್ ಬಾಟಲ್ ವ್ಯಾಪಾರ. ಸೋಮವಾರ, ಮಂಗಳವಾರ ಆದ್ಮೇಲಿನ ಬುಧವಾರ, ಗುರುವಾರ ತಿರುಗಾಡುವ ಮನಸ್ಥಿತಿ, ಗಾಯಗಳು ಆಗುವುದು, ಖರ್ಚು ಜಾಸ್ತಿ ಆಗುವ ಸಾಧ್ಯತೆ ಇದೆ. ಈಗ 4 ದಿವಸದ ಭವಿಷ್ಯ ಹೇಳಿದ್ದೀನಿ. ಸೋಮವಾರ, ಮಂಗಳವಾರ ಸೂಪರ್, ಬುಧವಾರ, ಗುರುವಾರ ಜಾಗ್ರತೆ. ಇನ್ನು ಶುಕ್ರವಾರ, ಶನಿವಾರ, ಭಾನುವಾರನೂ ಕೂಡ ಟೈಮ್ ಚೆನ್ನಾಗಿದೆ. ವೃಷಭ ರಾಶಿಯವರಿಗೆ ಗಿಫ್ಟ್ ಸಿಗುವಂಥದ್ದು, ಸನ್ಮಾನಗಳಾಗುವಂಥದ್ದು, ಸ್ನೇಹಿತರ ಭೇಟಿಯಾಗುವಂಥದ್ದು, ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ ವೃಷಭ ರಾಶಿ ಜಾತಕರು. ಹಾಗಾದ್ರೆ ವೃಷಭ ರಾಶಿ ಜಾತಕರು ಶಿವನಿಗೆ ಕ್ಷೀರಾಭಿಷೇಕವನ್ನ ಮಾಡಿಸಿ ಓಂ ವೀರಭದ್ರಾಯ ನಮಃ ಅಂತೇಳಿ ಮಂತ್ರ ಜಪ ಮಾಡಿ ಶಿವನ ಕೃಪಾ ಕಟಾಕ್ಷ ಪ್ರಾಪ್ತಿಯಾಗಿ ಒಳ್ಳೆಯದಾಗುತ್ತೆ ಈ ವಾರ. ಇನ್ನು ರಾಶಿ ಚಕ್ರದಲ್ಲಿ 3ನೇ ರಾಶಿಗೆ ಮಿಥುನ ರಾಶಿ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 8ನೇ ತಾರೀಕು ಏಪ್ರಿಲ್ 2024ರಿಂದ 14ನೇ ತಾರೀಕು ಏಪ್ರಿಲ್ 2024 ಮಿಥುನ ರಾಶಿ ಭವಿಷ್ಯ. ಆಮೇಲೆ ಅದ್ರ ಜೊತೆಗೆ 9ನೇ ತಾರೀಕು ಮಂಗಳವಾರ ಚಾಂದ್ರಮಾನ ಯುಗಾದಿ ಹಬ್ಬ. ಮಿಥುನ ರಾಶಿಯವರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಿಥುನ ರಾಶ್ಯಾಧಿಪತಿಯಾದಂತಹ ಬುಧ
9ನೇ ತಾರೀಕು ಏಪ್ರಿಲ್ 2024 ವಕ್ರಿಯಾಗ್ತಾನೆ. ಪಂಚಮಾಧಿಪತಿಯಾದಂತಹ ಶುಕ್ರ ದಶಮ ಸ್ಥಾನದಲ್ಲಿ. ಅದಕ್ಕೆ ಮಿಥುನ ರಾಶಿಯವರು ಬಾಸಿಂದ ತೊಂದರೆ ಆಗ್ಬೋದು, ಉದ್ಯೋಗ ಕ್ಷೇತ್ರದಲ್ಲಿ ಕಲಹ ಆಗ್ಬೋದು, ಅಥವಾ ಸ್ತ್ರೀಯರು ಇದ್ರೆ ಅಲ್ಲಿಂದ, ಈಗಂದ್ರೆ ಹೆಣ್ಮಕ್ಳಿಗೆ ಎಲ್ಲಾ ಕಾನೂನು ಇದೆ, ಅದನ್ನ ಯಾರು ದುರುಪಯೋಗ ಮಾಡ್ಕೋಬಾರ್ದು. ಹೆಣ್ಮಕ್ಳ ರಕ್ಷಣೆಗೋಸ್ಕರ ಇರುವಂಥದ್ದು. ಕೆಲವರಿಗೆ ಅದರಿಂದನೇ ಆಫೀಸರ್ಸು ಸರಿಯಾಗಿ ಕೆಲಸ ಆಗದೆ ಇರೋದು, ಏನಾದ್ರೂ ಸ್ತ್ರೀಯರಿಂದ ತೊಂದರೆಗಳಾಗ್ಬಿಡುವಂಥದ್ದು, ಆ ಥರ ಇರುತ್ತೆ. ಮಿಥುನ ರಾಶಿಯವರು ತುಂಬಾ ಎಚ್ಚರವಾಗಿರ್ಬೇಕು. ಮಿಥುನ ರಾಶಿಯವರಿಗೆ ಈ ವಾರ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ನಿಮ್ಮ ಮನೋಭೀಷ್ಟಗಳೆಲ್ಲ ಪೂರೈಕೆ ಆಗುತ್ತೆ. ತುಂಬಾ ಸೂಪರ್ ಆಗಿದೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ನೀವು ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಪ್ರಮೋಷನ್ ಸಿಗೋದು, ಪ್ರೈವೇಟ್ ಇರ್ಬೋದು, ಗೌರ್ಮೆಂಟ್ ಇರ್ಬೋದು, ಅಥವಾ ಎಲೆಕ್ಷನ್ ಡ್ಯೂಟಿ ನಿಮಗೆ ಸಿಗುವಂಥದ್ದು, ಬಹಳ ಗೌರವ, ಉತ್ತಮವಾದ ಆರೋಗ್ಯ, ಮತ್ತೆ ವಿವಾಹ ಭಾಗ್ಯ. ಮಿಥುನ ರಾಶಿಯವರಿಗೂ ಕೂಡ ವಿವಾಹ ಭಾಗ್ಯ. ವಿವಾಹ ಭಾಗ್ಯ ಅಂದ, ಗುರುಜಿ ನೀವು ಹೇಳಿದ್ರಿ ನಾನು ಮದುವೆ ಆಗ್ಬಿಟ್ಟೆ, ಈಗ ಹೊಂದಾಣಿಕೆ ಆಗ್ತಿಲ್ಲ, ಸಾಲಾವಳಿ ಜೊತೆಗೆ ಮ್ಯಾಚಿಂಗ್ ಆಫ್ ದ ಹಾರೋಸ್ಕೋಪ್ ಇಬ್ಬರ ಜಾತಕವನ್ನ ತೋರಿಸಿ ನಿಮ್ಮ ಸಂಗಾತಿಯ ನಿಮ್ ಜೊತೆಗೆ ಹೊಂದ್ಕೊಂಡು ಹೋಗ್ತಾರ ಇಲ್ವಾ, ಆಯುಷ್ ಇದೆಯಾ ಇಲ್ವಾ ಅಂತೇಳಿ ತೋರಿಸಿ ವಿವಾಹ ಆಗ್ಬೇಕು. ಇವಾಗ ಗುರುವಾರದವರೆಗೂ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರದ ಭವಿಷ್ಯ ಹೇಳಿದೆ. ಈಗ ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ದೂರ ಪ್ರಯಾಣಗಳನ್ನ ಮಾಡ್ತೀರಿ. ಯಾರು ಜೊತೆಗಾರರಿರದೆ ಬೇಸರ ಆಗುವಂಥದ್ದು, ಸಣ್ಣ ಸಣ್ಣ ವಿಷಯಗಳಿಗೆ ಬೇಸರ ಮಾಡ್ಕೊಂತೀರಿ. ಸ್ತ್ರೀಯಿಂದ ಅಧಿಕ ಖರ್ಚುಂಟಾಗುವ ಸಾಧ್ಯತೆಗಳು ಕೂಡ ಇದೆ. ಹಾಗಾದ್ರೆ ಮಿಥುನ ರಾಶಿಯವರು ಈ ವಾರ ಏನಂತ ಪೂಜೆ ಮಾಡಬೇಕು ಅಂದಾಗ, ಮಿಥುನ ರಾಶಿಯವರು ಜೇನುತುಪ್ಪದಿಂದ ಶಿವನಿಗೆ ಅಭಿಷೇಕ ಮಾಡಿಸ್ತಾ ಈ ವಾರ ಎಲ್ಲ ಓಂ ಪರಮಾತ್ಮನೇ ನಮಃ, ಓಂ ಪರಮಾತ್ಮನೇ ನಮಃ, ನಮ್ಮೆಲ್ಲರ ಆತ್ಮದ ತಂದೆ ಪರಮಾತ್ಮನ ನೀವು ನೆನಪು ಮಾಡೋದ್ರಿಂದ ಮಿಥುನ ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಪ್ರಿಯ ವೀಕ್ಷಕರೇ, 8 ಏಪ್ರಿಲ್ 2024ರಿಂದ 14 ಏಪ್ರಿಲ್ 2024 ಕರ್ಕಾಟಕ ರಾಶಿ ಭವಿಷ್ಯ. ಅದ್ರ ಜೊತೆಗೆ 9ನೇ ತಾರೀಕು ಮಂಗಳವಾರ 2024 ಏಪ್ರಿಲ್ 2024 ಶ್ರೀ ಕ್ರೋಧಿನಾಮ ಸಂವತ್ಸರ ಆರಂಭ, ಚಾಂದ್ರಮಾನ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅದು ವರ್ಷ ಭವಿಷ್ಯ ಸಪರೇಟ್ ವಿಡಿಯೋ ಮಾಡಿದ್ದೀನಿ, ಅಲ್ಲಿ ನೋಡಿ. ಆಗ ಕರ್ಕಾಟಕ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ಕರ್ಕಾಟಕ ರಾಶಿಯವರಿಗೆ ಗೌರವ ನಷ್ಟ ಆಗ್ಬೋದು, ಕೆಲವರಿಗೆ ಧನ ನಷ್ಟ ಆಗ್ಬೋದು, ಮಕ್ಕಳ ಜೊತೆ ವಿವಾದ ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ. ಆದ್ರೆ ಈ ವಾರದ ಕೊನೆ 5 ದಿನಗಳು, ಸೋಮವಾರ, ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಎಲ್ಲಾ ಕಾರ್ಯಗಳಲ್ಲಿ ಯಶಸ್ವಿ ಆಗ್ತೀರಿ, ಉಲ್ಲಾಸವಾಗಿರ್ತೀರಿ, ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯೇ ವಸತೆ ಲಕ್ಷ್ಮಿ. ಎಲ್ಲಿ ಧೈರ್ಯ ಇದೆಯೋ ಅಲ್ಲಿ ಮಹಾಲಕ್ಷ್ಮಿ ಅನ್ನೋದು ನೆಲೆಸ್ತಾಳೆ. ಬಿಸ್ನೆಸ್ ಮಾಡೋರಿಗೆ ಧೈರ್ಯ ಇರ್ಬೇಕು ತಾನೆ. ಸೇವೆಯಲ್ಲಿ ನೀವೆಲ್ಲಿ ಕೆಲಸ ಮಾಡ್ತೀರಾ ಅಲ್ಲಿ ಪ್ರಮೋಷನ್. ಕರ್ಕಾಟಕ ರಾಶಿಯವರಿಗೂ ಕೂಡ ವಿವಾಹ ಭಾಗ್ಯ. ವಿವಾಹ ಭಾಗ್ಯ ಅಂತ ಮದುವೆ ಆಗ್ಬಿಟ್ಟು ತೊಂದರೆ ಅನುಭವಿಸೋಕ್ಕಿಂತ ಮೊದಲು ನಿಮ್ಮ ಸಂಗಾತಿಯ ನಿಮ್ಮ ಜೊತೆಗೆ ಹೊಂದ್ಕಂತಾರ ಇಲ್ವಾ, ರೂಪ, ಗುಣ ಎಲ್ಲ ನೋಡ್ಬೇಕು. ಉತ್ತಮವಾದ ಆರೋಗ್ಯ ಚೆನ್ನಾಗಿದೆ. ಟೈಮು ವಾರದ 5 ದಿನಗಳು ನಿಮ್ಗೆ ಸೂಪರ್ ಆಗಿದೆ. ಕರ್ಕಾಟಕ ರಾಶಿಯವರಿಗೆ, ಕರ್ಕಾಟಕ ರಾಶಿಯವರು ಗಂಗಾಜಲದಿಂದ ಶಿವನ ಅಭಿಷೇಕವನ್ನ ನೀವು ಮಾಡಬೇಕು. ಓಂ ತ್ರಿಲೋಕೇಶಾಯ ನಮಃ, ಓಂ ತ್ರಿಲೋಕೇಶಾಯ ನಮಃ ಅಂತೇಳಿ ಶಿವನ ಜಪ ಮಾಡಿ. 3 ಲೋಕಕ್ಕೂ ಶಿವನೇ ತಂದೆ, ತಾಯಿ, ಬಂಧು. ಇನ್ನು ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹರಾಶಿ. ಸಿಂಹರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಪ್ರಿಯ ವೀಕ್ಷಕರೇ,
9ನೇ ತಾರೀಕು ಏಪ್ರಿಲ್ 2024 ಚಾಂದ್ರಮಾನ ಯುಗಾದಿ ಹಬ್ಬ, ಶ್ರೀ ಕ್ರೋಧಿನಾಮ ಸಂವತ್ಸರ ಆರಂಭ. ನಿಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ವರ್ಷ ಭವಿಷ್ಯ ಸಪರೇಟ್ ವಿಡಿಯೋ ಮಾಡಿದ್ದೀನಿ, ಅಲ್ಲಿ ನೋಡಿ. ಹಾಗಾದರೆ ಸಿಂಹ ರಾಶಿಯವರಿಗೆ 13 ಏಪ್ರಿಲ್ 2024 ನಿಮ್ಮ ರಾಶ್ಯಾಧಿಪತಿಯಾದಂತಹ ಸೂರ್ಯ ಮೇಷರಾಶಿಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ನಿಮಗೆ ಭಾಗ್ಯ ಸ್ಥಾನದಲ್ಲಿ ಜೀವಾತ್ಮ ಸಂಯೋಗ ಉಂಟಾಗುತ್ತೆ. ಆಧ್ಯಾತ್ಮಿಕದಲ್ಲಿ ತುಂಬಾ ಚೆನ್ನಾಗಿ ಬೆಳಿತೀರಾ. ಶಿವನ ಕೃಪಾ ಕಟಾಕ್ಷೆ ನಿಮಗೆ ಪ್ರಾಪ್ತಿಯಾಗುತ್ತೆ. ಶಿವನನ್ನ ನೀವೆಷ್ಟು ಆರಾಧನೆ ಮಾಡ್ತೀರಿ, ನಿಮ್ಮ ಆತ್ಮ ಶಾಂತಿಯನ್ನ ಅನುಭವಿಸಿ ನಿಮಗೆ ಗೌರವ ಸನ್ಮಾನಗಳು ಈ ವಾರ ಪ್ರಾಪ್ತಿಯಾಗುತ್ತೆ. ಆದರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ, ಮತ್ತೆ ಹಣಕಾಸು ಹೇಗಿರುತ್ತೆ ಅಂತ ನೀವು ಕೇಳಿದಾಗ, ಹಣಕಾಸಿನ ಅಧಿಪತಿಯಾದಂತಹ ಬುಧ ಈ ವಾರ 9 ಏಪ್ರಿಲ್ 2024 ವಕ್ರಿ ಆಗ್ತಾನೆ. ಅದು ಅಷ್ಟಮ ಭಾವದಲ್ಲಿ ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಧನಲಾಭ ಅಥವಾ ಯಾವುದೋ ಬೇರೆ ಇನ್ವೆಸ್ಟ್ಮೆಂಟ್ ಇಂದ ನಿಮಗೆ ಧನಲಾಭ ಬರುವ ಸಾಧ್ಯತೆ. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದ್ರೆ, ವಾರದ ಮೊದಲು 4 ದಿನ ಭವಿಷ್ಯ ಹೇಳ್ತೀನಿ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಟೈಮ್ ಚೆನ್ನಾಗಿರಲ್ಲ. ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ವ್ಯಾಧಿಗಳು, ಈಗ ಬೇಸಿಗೆ ಕಾಲ ಅಂತ ಕೆಮ್ಮು ಬರಲ್ಲ ಅಂತ ತಿಳ್ಕೊಬೇಡಿ, ಇನ್ಫೆಕ್ಷನ್ ಆಗಲ್ಲ ಅಂತ ತಿಳ್ಕೊಳ್ಳೋದು ತಪ್ಪು. ಒಣ ಕೆಮ್ಮು ಬರುತ್ತೆ, ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ನೀವು ನೀರು ಅವೆಲ್ಲ, ಜಲ, ಅನ್ನ ಪರಬ್ರಹ್ಮ, ಒಳ್ಳೆ ಆಹಾರ, ಶುದ್ಧವಾದಂಥ ಆಹಾರ, ಸ್ಥಳೀಯ ಆಹಾರವನ್ನು ತಿನ್ನಬೇಕು. ಇಲ್ಲ ಅಂದ್ರೆ ಅಜೀರ್ಣ ಆಗುವ ಸಾಧ್ಯತೆ ಇರುತ್ತೆ, ಗ್ಯಾಸ್ಟ್ರಿಕ್ ಆಗುವ ಸಾಧ್ಯತೆ ಇರುತ್ತೆ. ಆಮೇಲೆ ನೀವು ವಿವಾಹ ಆಗಿದ್ರೆ ನಿಮ್ಮ ಸಂಗಾತಿಯ ಜೊತೆ ವಿವಾದ ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ. ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ನಷ್ಟ ಆಗುವ ಸಾಧ್ಯತೆ ಇದೆ, ಜಾಗ್ರತೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ. ಇನ್ನು ಶುಕ್ರವಾರ, ಶನಿವಾರ, ಭಾನುವಾರ ನಿಮಗೆ ಸಂತೋಷ ಅನ್ನೋದು ಉಕ್ಕುತ್ತೆ. ಹೊಸ ಮನೆಗೆ ಹೋದಾಗ ಹಾಲು ಉಕ್ಕಿಸ್ತಿರಲ್ವಾ, ಹಾಗೆ ನಿಮಗೆ ಸಂತೋಷ ಉಕ್ಕುತ್ತೆ, ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯಂ ಸರ್ವರ್ಥ ಸಾಧನಂ ಅಲ್ವಾ. ಧೈರ್ಯವಾಗಿ ನಾವೇನ್ ಬೇಕಾದ್ರೆ ಸಾಧನೆ ಮಾಡ್ಬೋದು. ಐ ಕ್ಯಾನ್ ಡ್ರಿಂಕ್ ಓಷನ್ ಅಂದ್ರೆ ಸ್ವಾಮಿ ವಿವೇಕಾನಂದ. ಅಂದ್ರೆ ಅಷ್ಟು ನಾನು ಮಾಡ್ತೀನಿ, ಹಾಗೇ ಆಗುತ್ತೆ ಅಂತ ನೀವು ಪ್ರಯತ್ನ ಪಟ್ಟರೆ, ಪಾಸಿಟಿವ್ ಥಿಂಕಿಂದ ಹಾಗೇ ಆಗುತ್ತೆ. ಹಾಗೆ ಏನಾಗುತ್ತೆ, ಅಧಿಕಾರವನ್ನು ಕೂಡ ನೀವು ಪಡಿತೀರಿ, ಉತ್ಸಾಹ ಕೂಡ ಹೆಚ್ಚಾಗುತ್ತೆ. ಟೈಮ್ ಚೆನ್ನಾಗಿಲ್ಲದೆ ಇದ್ದಾಗಲೂ ವಾರದ ಮೊದಲು 4 ದಿನ ನೀವೆಷ್ಟು ಪಾಸಿಟಿವ್ ಥಿಂಕ್ ಮಾಡ್ತೀರಿ, ಯೋಚನೆ ಮಾಡ್ತೀರಿ, ಅದರಿಂದ ನಿಮಗೆ ಉತ್ಸಾಹನೂ ಹೆಚ್ಚಾಗುತ್ತೆ. ನಿಮ್ಮ ಎಲ್ಲ ಮನೋಕಾಮನೆಗಳು ಕೂಡ ಪೂರ್ಣ ಆಗುವಂತಹ ಸಮಯ ಸಿಂಹ ರಾಶಿಯವರಿಗೆ ಹತ್ರ ಬಂದೇ ಬಿಡ್ತು. ಹಾಗಾದರೆ ಸಿಂಹ ರಾಶಿಯವರು ಏನ್ ಮಾಡಬೇಕು ಪರಿಹಾರ ಈ ವಾರ ಅಂದ್ರೆ, ಸಿಂಹ ರಾಶಿಯವರು ಕೆಂಪು ಹೂವಿನಿಂದ ಶಿವನನ್ನ ಆರಾಧನೆ ಮಾಡ್ತಾ, ಓಂ ಪರಮಾತ್ಮನೇ ನಮಃ, ಓಂ ಪರಮಾತ್ಮನೇ ನಮಃ, ಓಂ ಪರಮಾತ್ಮನೇ ನಮಃ ಅಂತೇಳಿ ಮಂತ್ರ ಜಪ ಮಾಡಬೇಕು. ನಾವು ಒಳಗಡೆ ಇರುವಂಥದ್ದು ಆತ್ಮ ಲಿಂಗ ಪರಮಾತ್ಮನ ಟಚ್ ಆಗಬೇಕು. ಆ ರೀತಿ ನೀವು ಮಂತ್ರ ಜಪ ಮಾಡಿದ್ರೆ ನಿಮಗೆ ಶುಭ ಫಲಗಳು ಸಿಂಹ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಪ್ರಿಯ ವೀಕ್ಷಕರೇ, ವೇಟ್ ಮಾಡ್ತಾ ಇದ್ದೀರಲ್ವಾ, ನಮ್ಮ ರಾಶಿ ಭವಿಷ್ಯ, ವಾರ ಭವಿಷ್ಯ ಏನ್ ಹೇಳ್ತಾರೆ ಗುರುಜಿ ಅಂತ. ಸೋಮವಾರದಿಂದ ಭಾನುವಾರದವರೆಗೂ, ಅದ್ರ ಜೊತೆಗೆ ಯುಗಾದಿ ಹಬ್ಬ ಬೇರೆ, ನಿಮಗೆಲ್ಲ ಚಾಂದ್ರಮಾನ ಯುಗಾದಿ ಹಬ್ಬ ಮಂಗಳವಾರ, ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀ ಕ್ರೋಧಿನಾಮ ಸಂವತ್ಸರ ಆರಂಭ ಆಗುತ್ತೆ. ಕನ್ಯಾ ರಾಶಿದು ವರ್ಷ ಭವಿಷ್ಯ ಸಪರೇಟ್ ಆಗಿ ಹಾಕಿದ್ದೀನಿ, ಅಲ್ಲಿ ನೋಡಿ. ಮಳೆ ಯಾವಾಗ ಬರುತ್ತೆ ಅನ್ನೋದನ್ನ ಸ್ಟಾರ್ಟಿಂಗ್ ಅಲ್ಲೇ ವಿಡಿಯೋದಲ್ಲಿ ಹೇಳಿದ್ದೀನಿ, ತಿಳ್ಕೊಬಹುದು. ಇನ್ನು ಕನ್ಯಾ ರಾಶಿಯವರಿಗೆ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಸೋಮವಾರ, ಮಂಗಳವಾರ ಕನ್ಯಾ ರಾಶಿಯವರಿಗೆ ರಾಶ್ಯಾಧಿಪತಿಯಾದಂತಹ ಬುಧ ಸಪ್ತಮದಲ್ಲಿ ಸಂಚಾರ. ವಿವಾಹ ಆಗಿದ್ದರೆ
ನಿಮ್ಮ ಘನತೆ, ಗೌರವ, ಇತರರ ಜೊತೆ ದಾಂಪತ್ಯ ಜೀವನ ನಡೆಸೋದ್ರಿಂದ ಘನತೆ ಗೌರವ ಕಮ್ಮಿ ಆಗುವ ಸಾಧ್ಯತೆ. ಇನ್ನ ಕೆಲವರು ವಿವಾಹ ಆಗಿದೆ, ಲವ್ ಮಾಡ್ತಾ ಇರ್ತೀರಾ, ಅವ್ರ ಜೊತೆಗೆ ಇನ್ನೊಬ್ಬರನ್ನ ಯಾರೋ ಲವ್ ಮಾಡಕ್ ಹೋದಾಗ ಮೊದಲನೇ ಲವ್ಗೆ ಏನಾಗುತ್ತೆ, ಪೇನ್ ಆಗಿ ತೊಂದರೆಗಳಾಗುವ ಸಾಧ್ಯತೆ ಇರುತ್ತೆ. ಸೋಮವಾರ ಮಂಗಳವಾರ ಉತ್ತಮವಾದ ಆಹಾರ ಪಾನೀಯಗಳನ್ನ ಸೇವನೆ ಮಾಡ್ತೀರಿ, ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ, ಪ್ರಮೋಷನ್ ಸಿಗುವ ಸಾಧ್ಯತೆ ಇದೆ, ಪ್ರಯಾಣದಿಂದ ಲಾಭ ಆಗುತ್ತೆ ಕನ್ಯಾ ರಾಶಿ ಜಾತಕರಿಗೆ. ಇನ್ನು ವಾರದ ಕೊನೆ 4 ದಿನ ಕೊನೆ 5 ದಿವಸ, ಒಟ್ಟು ನಿಮಗೆ 2 ದಿವಸದ ಹೇಳಿದ್ದೀನಿ, ಸೋಮವಾರ ಮಂಗಳವಾರ. ಇನ್ನು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ, ಅನಾವಶ್ಯಕ ಖರ್ಚು. ಇನ್ನು ಯಾರಿಗಾದ್ರೂ ಅನಾರೋಗ್ಯ ಉಂಟಾಗ್ಬೋದು, ಪೈಲ್ಸ್ ರೋಗ ಇರೋರು ತುಂಬಾ ಜಾಗ್ರತೆ, ಮಕ್ಕಳ ಜೊತೆ ವಿವಾದ ಆಗುವ ಸಾಧ್ಯತೆ. ಅದಕ್ಕೆ ಬಹಳ ಎಚ್ಚರವಾಗಿರ್ಬೇಕು ಕನ್ಯಾ ರಾಶಿ ಜಾತಕರು. ಹಾಗಾದ್ರೆ ಕನ್ಯಾ ರಾಶಿ ಜಾತಕರು ಯಾವ ರೀತಿ ಶಿವನ ಪೂಜೆ ಮಾಡಬೇಕು ಅಂತ ನೀವು ಮಾಡಿದ್ರೆ, ವಿಭೂತಿಯಿಂದ ಶಿವನನ್ನ ಆರಾಧನೆ ಮಾಡ್ತಾ ಓಂ ಕಾಲ ಭೈರವಾಯ ನಮಃ ಅಂತೇಳಿ ಮಂತ್ರ ಜಪ ಮಾಡಿ ಶಿವನ ನಿಮಗೆ ಕೃಪೆ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 7ನೇ ರಾಶಿಯೇ ತುಲಾ ರಾಶಿ. ತುಲಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಈ ವಾರ ನೀವೆಲ್ಲ ವೇಟ್ ಮಾಡ್ತಾ ಇದ್ದೀರಾ, ಗುರೂಜಿ ಏನ್ ಭವಿಷ್ಯ ಹೇಳ್ತಾರೆ ಅಂತ. ಎಲ್ಲರಿಗೂ ಈ ವರ್ಷ ಬೇರೆ ಹೊಸ ವರ್ಷ ಆರಂಭ ಆಗ್ತಾ ಇದೆ. ಎಲ್ಲರಿಗೂ ಕೂಡ ಚಾಂದ್ರಮಾನ ಯುಗಾದಿ ಹಬ್ಬ 9 ಏಪ್ರಿಲ್ 2024 ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀ ಕ್ರೋಧಿ ನಾಮ ಸಂವತ್ಸರ ಆರಂಭ ಆಗ್ತಾ ಇದೆ. ತುಲಾ ರಾಶಿಯವರಿಗೆ ವರ್ಷ ಭವಿಷ್ಯ ಸಪರೇಟ್ ಹಾಕಿದ್ದೀನಿ. ಹಾಗಾದ್ರೆ ಈಗ ನಿಮ್ಗೆ ಈ ವಾರ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ನಿಮ್ಮ ರಾಶ್ಯಾಧಿಪತಿ ಶುಕ್ರ ಉಚ್ಚನಾಗಿದ್ದಾನೆ, ಆದ್ರೆ 6ನೇ ಮನೆಯಲ್ಲಿ ಹೆಲ್ತ್ ಕಾನ್ಶಿಯಸ್ ತುಂಬಾ ಹೆಚ್ಚಾಗಿರುತ್ತೆ. ನಿಮ್ಗೆ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ಕೊಡ್ತೀರಿ. ಭಾಗಾಧಿಪತಿ ಬುಧ ಕೂಡ ಅಲ್ಲೇ 6ನೇ ಮನೆಯಲ್ಲಿ ಸಂಚಾರ. ವ್ಯಯಾಧಿಪತಿಯಾದಂತಹ ಬುಧ 6ನೇ ಮನೆಯಲ್ಲಿ ಸಂಚಾರ, ವಿಪರೀತ ರಾಜಯೋಗ. ನಾನು ಚೆನ್ನಾಗಿರ್ಬೇಕು ಅಂತ ನೀವು ಪ್ರಯತ್ನ ಪಟ್ರೆ ಖಂಡಿತ ನಿಮಗೆ ಒಳ್ಳೇದಾಗುತ್ತೆ. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ ಗುರುಜಿ, ಎಷ್ಟು ದಿನ ಅಶುಭ ಅಂತ ನೀವು ಕೇಳಿದ್ರೆ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಶತ್ರುಗಳನ್ನ ಸೋಲಿಸ್ತೀರಿ. ಫಸ್ಟ್ 4 ಡೇಸ್ ಸೂಪರ್ ಆಗಿದೆ. ಹೆಸರುವಾಸಿ ಆಗ್ತೀರಿ, ಖ್ಯಾತಿಯನ್ನ ಪಡಿತೀರಿ, ವ್ಯಾಧಿಗಳು ನಿವಾರಣೆ ಆಗುತ್ತೆ, ಸರ್ಕಾರದ ವ್ಯವಹಾರದಿಂದ ನಿಮಗೆ ಲಾಭ ಆಗುವುದು ಜಾಸ್ತಿ, ಪ್ರಮೋಷನ್ ಸಿಗುವ ಸಾಧ್ಯತೆಗಳು ಕೂಡ ಇದೆ ತುಲಾ ರಾಶಿ ಜಾತಕರಿಗೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಬಿಟ್ರೆ ಇನ್ನು ಶುಕ್ರವಾರ, ಶನಿವಾರ, ಭಾನುವಾರ ಅಜೀರ್ಣ, ಎಕ್ಸಸ್ ಊಟ ಮಾಡಬಾರ್ದು. 1 ಸಲ ತಿಂದವನೇ ಯೋಗಿ, 2 ಸಲ ತಿಂದವನೇ ರೋಗಿ, ಇನ್ನು 3 ಸಲ ತಿಂದವನು ಏನು ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಅದಕ್ಕೆ ಆಹಾರ, ಸ್ಥಳೀಯ ಆಹಾರವನ್ನ ತಿನ್ನಿ. ಹಂಗಂತ ಕಾಯಿಲೆ ಡಯಾಬಿಟಿಸ್ ಇರೋರು ಒಂದೇ ಸಲ ತಿನ್ನಕ್ಕಾಗಲ್ಲ, ಡಾಕ್ಟರ್ ಅಡ್ವೈಸ್ ಪ್ರಕಾರ ತಿನ್ನಿ. ಆದಷ್ಟು ನಮ್ಮ ಶರೀರಕ್ಕೆ ಎಷ್ಟು ಬೇಕೋ ಅಷ್ಟೇ ಆಹಾರವನ್ನ ತಿನ್ನಿ. ಅತಿ ಹೆಚ್ಚಾಗೂ ಬೇಡ, ಅತಿ ಕಡಿಮೆನೂ ಬೇಡ. ಕೆಲವ್ರಿಗೆ ಅನಾರೋಗ್ಯ ಉಂಟಾಗ್ಬೋದು, ಕೋಪ ಹೆಚ್ಚಾಗೋದು ಜಾಸ್ತಿ. ಕೋಪ ಬರೋದ್ರಿಂದ ಏನಾಗುತ್ತೆ, ಕಲಹಗಳಾಗುತ್ತೆ, ಜಾಗ್ರತೆ. ಹಾಗಾದ್ರೆ ತುಲಾ ರಾಶಿಯವರು ಏನಂತ ಶಿವನ ಜಪ ಮಾಡ್ತೀರಿ ಅಂತ ನೀವು ನನ್ನ ಕೇಳಿದ್ರೆ, ತುಲಾ ರಾಶಿಯವರು ಬಿಲ್ವ ಪತ್ರೆಯಿಂದ ಶಿವನ ಆರಾಧನೆ ಮಾಡ್ತಾ ಓಂ ನಮಃ ಶಿವಾಯ ಅಂತೇಳಿ ಪಂಚಾಕ್ಷರಿ ಮಂತ್ರವನ್ನ ಜಪ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 8ನೇ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ನೀವೆಲ್ಲ ಕಾಯ್ತಾ ಇದ್ರಲ್ಲ, ವೃಶ್ಚಿಕ ರಾಶಿಯವರು ಹೇಗಿದೆ ನಮ್ಮ ವಾರ ಭವಿಷ್ಯ, ಗುರುಜಿ ವಾರ ನಮ್ಗೆ ಏನ್ ಹೇಳ್ತಾರೆ ಅಂತ ನೀವೆಲ್ಲ ಕಾಯ್ತಾ ಇದ್ರಿ. ನಾನು ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ವಾರ ಭವಿಷ್ಯವನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು
ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. 9 ಏಪ್ರಿಲ್ 2024 ಚಾಂದ್ರಮಾನ ಯುಗಾದಿ ಹಬ್ಬ. ಎಲ್ಲರೂ ಕೂಡ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಣೆ ಮಾಡಿ. ಶ್ರೀ ಕ್ರೋಧಿನಾಮ ಸಂವತ್ಸರ ಆರಂಭ ಆಗ್ತಾ ಇದೆ. 8ನೇ ತಾರೀಕು ಅಮಾವಾಸ್ಯೆ ಇದೆ. ಮಳೆ ಯಾವಾಗ ಆಗುತ್ತೆ ಅನ್ನೋದನ್ನ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೀನಿ. ವೃಶ್ಚಿಕ ರಾಶ್ಯಾಧಿಪತಿಯಾದಂತಹ ಮಂಗಳ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಮನೆಯಲ್ಲಿ ಕಲಹಗಳನ್ನ ಇಟ್ಕೋಬೇಡಿ. ಮನೆ ಬೇಡಪ್ಪ, ಕೆಲಸದ ಜಾಗನೇ ಸರಿ ಅನಿಸ್ಬೋದು, ಅಥವಾ ಸೈಟು ಪ್ರಾಪರ್ಟಿಗಳಿದ್ರೆ ವಿವಾದಗಳು ಉಂಟಾಗುವ ಸಾಧ್ಯತೆಗಳಿದೆ. ಮನೆ ವಿಚಾರಕ್ಕೂ ಕೂಡ ವಿವಾದಗಳು, ಆ ಥರ ಸಮಸ್ಯೆಗಳನ್ನ ಎದುರಿಸ್ತಾ ಇರೋರು ಜಾತಕವನ್ನ ತಗೊಂಬಂದು ತೋರಿಸಿ. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ವೃಶ್ಚಿಕ ರಾಶಿಯವರಿಗೆ ಜೀರ್ಣಶಕ್ತಿಯಲ್ಲಿ ತೊಂದರೆ ಆಗೋದು, ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವಂಥದ್ದು, ವಾಯು ಪ್ರಕೋಪ ಗ್ಯಾಸ್ಟ್ರಿಕ್ ಹೆಚ್ಚಾಗುವ ಸಾಧ್ಯತೆಗಳಿದೆ. ಇನ್ನು ವಾರದ ಕೊನೆ 5 ದಿನಗಳು ಸೋಮವಾರ ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 5 ದಿನ ಸೂಪರ್ ಆಗಿದೆ. ಶತ್ರುಗಳನ್ನ ನಿರ್ಮೂಲನೆ ಮಾಡ್ತೀರಿ, ಹೆಸರುವಾಸಿಗಳಾಗ್ತೀರಿ, ಖ್ಯಾತಿಯನ್ನ ಪಡಿತೀರಿ, ಸೆಲೆಬ್ರಿಟಿಗಳು ಜನಪ್ರಿಯತೆಯನ್ನು ಹೆಚ್ಚು ಮಾಡ್ಕೊಂತೀರಿ, ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ, ಉತ್ತಮವಾದ ಆಹಾರದಿಂದ, ಅದು ಅನ್ನ ತಿನ್ನೋದು ಒಳ್ಳೆ ಯೋಗ ಇರಬೇಕು. ಕೆಲವು ಟೈಮಲ್ಲಿ ಸಮಯಕ್ಕೆ ನಾವು ಊಟನೇ ಮಾಡೋಕ್ಕಾಗಲ್ಲ. ನಿಮಗೆ ಒಳ್ಳೆ ಆಹಾರ, ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ಹಾಗಾದ್ರೆ ವೃಶ್ಚಿಕ ರಾಶಿಯವರು ಏನ್ ಮಂತ್ರ ಜಪ ಮಾಡಬೇಕು? ನೀವು ಈ ವಾರ ಮುರುಡೇಶ್ವರನ ರೂಪದಲ್ಲಿ ಶಿವನನ್ನು ನೆನಪು ಮಾಡಬೇಕು. ನಮೋ ಮುರುಡೇಶಲಿಂಗಾಯ ಪರಂಜ್ಯೋತಿ ಸ್ವರೂಪಿಣೇ ನಮಃ ಕೈಲಾಸವಾಸಾಯ ಮುರುಡೇಶಾಯ ನಮೋ ನಮಃ. ಮುರುಡೇಶಾಯ ನಮೋ ನಮಃ ಈ ಮಂತ್ರವನ್ನ ಜಪ ಮಾಡಿ. ಇನ್ನೊಂದ್ಸಲ ಹೇಳ, ನಮೋ ಮುರುಡೇಶಲಿಂಗಾಯ ಪರಂಜ್ಯೋತಿ ಸ್ವರೂಪಿಣೇ ನಮಃ ಕೈಲಾಸವಾಸಾಯ ಮುರುಡೇಶಾಯ ನಮೋ ನಮಃ ಅಂತೇಳಿ ಶಿವನ ಜಪ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ನೀವು ಜೇನುತುಪ್ಪದಿಂದ ಶಿವನ ಅಭಿಷೇಕ ಮಾಡಿದ್ರೂ ವೃಶ್ಚಿಕ ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 9ನೇ ರಾಶಿಗೆ ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಪ್ರಿಯ ವೀಕ್ಷಕರೇ, ಈ ವಾರ ಹೇಗಿದೆ ಫಲಾನುಫಲ ಅನ್ನೋಂಥ ವಿಚಾರ ತಿಳಿಸ್ತೀನಿ. 9 ಏಪ್ರಿಲ್ 2024 ಚಾಂದ್ರಮಾನ ಯುಗಾದಿ ಹಬ್ಬ. ಎಲ್ಲರಿಗೂ ಕೂಡ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀ ಕ್ರೋಧಿನಾಮ ಸಂವತ್ಸರ ಆರಂಭ ಆಗ್ತಾ ಇದೆ. ಹಾಗಾದ್ರೆ ಧನುಸು ರಾಶಿಯವರು ಯಾವ ರೀತಿ ಈ ವಾರ ಫಲಾನುಫಲ ಪ್ರಾಪ್ತಿಯಾಗುತ್ತೆ? ಬುಧ ಸಪ್ತಮಾಧಿಪತಿ ನಿಮಗೆ ಚತುರ್ಥ ಭಾವದಲ್ಲಿ ವಕ್ರಿಯಾಗ್ತಾನೆ. ಶುಕ್ರ 6ನೇ ಮನೆ ಅಧಿಪತಿ ಮತ್ತು 11ನೇ ಮನೆ ಅಧಿಪತಿಯಾಗಿ 4ನೇ ಮನೆಯಲ್ಲಿ ಸಂಚಾರ. ಮನೆ ತಗೋಬೇಕು, ದೊಡ್ಡ ಮನೆ ಮಾಡಬೇಕು, ಆಸ್ತಿ ಮಾಡಬೇಕು, ಜಮೀನ್ ತಗೋಬೇಕು, ಇವೆಲ್ಲ ಆಸೆ ಆಕಾಂಕ್ಷೆಗಳು ಉತ್ಪತ್ತಿ ಆಗುತ್ತೆ. ಧನಸ್ಸು ರಾಶಿಯವರಿಗೆ ಹಾಗಾದ್ರೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಟೈಮ್ ಚೆನ್ನಾಗಿರಲ್ಲ. ಯಾವುದೇ ಪ್ರಯತ್ನಗಳು ಮಾಡಿದ್ರು ಸೋಲು ಉಂಟಾಗುತ್ತೆ. ವಾಹನಗಳಿಂದ ತೊಂದರೆ ಆಗುವ ಸಾಧ್ಯತೆ ಇದೆ. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ, ಎಚ್ಚರ. ಹಾಗಾದ್ರೆ ವಾರದ ಕೊನೆಯ 3 ದಿನ ಹೇಗಿರುತ್ತೆ ಅಂದಾಗ ಸೂಪರ್ ಆಗಿರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ ಗೃಹದಲ್ಲಿ ಶಾಂತಿ, ಸಂತೋಷ ಅನ್ನೋದು ಉಕ್ಕುತ್ತೆ. ವ್ಯಾಧಿಗಳು ಕೂಡ, ನಿಮ್ಗೇನೇ ಕಾಯಿಲೆಗಳಿದ್ರೆ ಎಲ್ಲ ನಿವಾರಣೆ ಆಗುವಂತ ಸಮಯ ಶುಕ್ರವಾರ, ಶನಿವಾರ, ಭಾನುವಾರ. ಹಾಗಾದ್ರೆ ಧನುಸು ರಾಶಿಯವರು ಏನು ಪರಿಹಾರ ಮಾಡ್ಕೋಬೇಕು ಈ ವಾರ ಅಂದಾಗ, ನೀವು ಕೂಡ ಜೇನುತುಪ್ಪದಿಂದ ಶಿವನ ಅಭಿಷೇಕ ಮಾಡ್ತಾ ಮುರುಡೇಶ್ವರದಲ್ಲಿರುವಂತಹ ಮುರುಡೇಶ ಆತ್ಮಲಿಂಗವನ್ನು ನೀವು ನೆನಪು ಮಾಡಬೇಕು. ಮುರುಡೇಶಲಿಂಗಾಯ ಪರಂಜ್ಯೋತಿ ಸ್ವರೂಪಿಣೇ ನಮಃ ಕೈಲಾಸವಾಸಾಯ ಮುರುಡೇಶಾಯ ನಮೋ ನಮಃ ಅಂತೇಳಿ ಶಿವನ ಜಪ ಮಾಡಿ ಶಿವನ ಕೃಪಾ ಕಟಾಕ್ಷೆ
ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಮಕರ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಮಕರ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ತೀನಿ. ಅದ್ರ ಜೊತೆಗೆ ನಿಮಗೆಲ್ಲ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. 9 ಏಪ್ರಿಲ್ 2024 ಚಾಂದ್ರಮಾನ ಯುಗಾದಿ ಹಬ್ಬ, ಶ್ರೀ ಕ್ರೋಧಿನಾಮ ಸಂವತ್ಸರ. ಅದಕ್ಕೆ ಎಲ್ಲರೂ ಕೂಡ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡಿ. ಯುಗಾದಿ ವರ್ಷ ಭವಿಷ್ಯ ಬೇಕು ಅಂದರೆ ಸಪ್ರೇಟಾಗಿ ನನ್ನ ಚಾನಲಲ್ಲಿ ನೀವು ನೋಡ್ಬೋದು. ಮಕರ ರಾಶಿ ಯುಗಾದಿ ವರ್ಷ ಭವಿಷ್ಯ ಅಂತ ಇದೆ. ಮಳೆ ಯಾವಾಗ ಆಗುತ್ತೆ ಅಂತ ನಿಮ್ಗೇನೋ ಕುತೂಹಲ ಇದ್ರೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಡೇಟ್ಸ್ ಹೇಳಿದ್ದೀನಿ, ಆ ಟೈಮಲ್ಲಿ ನೋಡ್ಬೋದು. ಇನ್ನು ಮಕರ ರಾಶಿಯವರಿಗೆ ಸೋಮವಾರ ಮಂಗಳವಾರ ಹೇಗಿರುತ್ತೆ? ನಿಮ್ಮ ರಾಶಿಯಾಧಿಪತಿ ಶನಿ ಮಹಾತ್ಮ ಕುಜನ ಸಂಬಂಧ ಬಂದು 2ನೇ ಮನೆಯಲ್ಲಿ ಸಂಚಾರ ಆಗ್ತಿರೋದ್ರಿಂದ ಮಕರ ರಾಶಿಯವರು ಮಾತಾಡಬೇಕಾದ್ರೆ ಎಚ್ಚರ. ಒಂದ್ಸಲ ಮಾತಾಡ್ಬಿಟ್ರೆ ಆಗೋಯ್ತು, ಮತ್ತೆ ಮಾತು ವಾಪಸ್ ತಗೊಳಕ್ಕಾಗಲ್ಲ. ಅದಕ್ಕೆ ಮಾತಾಡಬೇಕಾದ್ರೆ ಎಚ್ಚರ. ಕುಟುಂಬದಲ್ಲಿ ಕಲಹಗಳಾಗುವ ಸಾಧ್ಯತೆಗಳಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಕಲಹಗಳಾಗ್ಬೋದು, ಅದಕ್ಕೆ ಜಾಗ್ರತೆ. ಸೋಮವಾರ ಮಂಗಳವಾರ ತುಂಬಾ ಟೈಮ್ ಚೆನ್ನಾಗಿದೆ. ಸ್ನೇಹಿತರಿಂದ ನಿಮಗೆ ಸಹಾಯ ಆಗುತ್ತೆ, ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯಂ ಸರ್ವರ್ಥ ಸಾಧನಂ. ಧೈರ್ಯ ಇದ್ರೆ ಎಲ್ಲವನ್ನ ನೀವು ಸಾಧನೆ ಮಾಡ್ಬೋದು. ಕೀರ್ತಿ ಹೆಚ್ಚಾಗುತ್ತೆ, ಹೆಸರುವಾಸಿ ಆಗ್ತೀರಿ, ಸ್ವ ಇಚ್ಛೆಯಿಂದ ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ಉತ್ತಮವಾದ ವಸ್ತ್ರಗಳನ್ನು ಕೂಡ ನೀವು ಧರಿಸ್ತೀರಿ. ಇನ್ನು ವಾರದ ಕೊನೆ 5 ದಿವಸ ಸೋಮವಾರ ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಧನ ನಷ್ಟ, ನಿದ್ರಾಭಂಗ, ಮಲಗಿದ್ರೆ ನಿದ್ದೆ ಬರಲ್ಲ, ಕೂತ್ರೆ ನಿದ್ದೆ ಬರುತ್ತೆ, ಅಥವಾ ಯಾರೋ ಫೋನ್ ಮಾಡಿಬಿಟ್ರೆ ನಿದ್ದೆ ಎಲ್ಲ ಕೆಟ್ಟೋಗುತ್ತೆ. ಅದಕ್ಕೆ ರಾತ್ರಿ ಮಲಗಬೇಕಾದ್ರೆ ಫೋನ್ ಹತ್ರ ಇಟ್ಕೋಬಾರದು. ಅದ್ರ ವೈಫ್ಸ್ ಕೂಡ ಒಳ್ಳೇದಲ್ಲ. ಭಯ ಆಗೋದು, ದಾಂಪತ್ಯದಲ್ಲಿ ಸಂತೋಷ ಅನ್ನೋದು ಇರಲ್ಲ. ಅದಕ್ಕೆ ಮಕರ ರಾಶಿಯವರು ಈ ವಾರ ಏನ್ ಮಾಡಬೇಕು? ಪರಿಹಾರ ಅಂದ್ರೆ ಎಕ್ಕೆ ಹೂವಿನಿಂದ ಶಿವನನ್ನ ಆರಾಧನೆ ನೀವು ಮಾಡಬೇಕು. ಓಂ ಮಹಾದೇವಾಯ ನಮಃ ಅಂತೇಳಿ ದೇವರ ದೇವ ಮಹಾದೇವ ಶಿವನನ್ನ ಆ ರೀತಿ ನೀವು ಮಂತ್ರ ಜಪ ಮಾಡೋದ್ರಿಂದ ನಿಮಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 11ನೇ ರಾಶಿಗೆ ಕುಂಭರಾಶಿ. ಕುಂಭರಾಶಿಯವರು ಕಾಯ್ತಾ ಇದ್ದೀರಾ? ನಿಮಗೆ ಜನ್ಮದ ರಾಶಿಯಲ್ಲೇ ಶನಿ ಕುಜ, ಒಂದು ಕಡೆ ಸಾಡೆ ಸಾತಿ, ಒಂದು ಕಡೆ ಮನಸ್ ಶಾಂತಿ ಇಲ್ಲ, ಕೋಪ, ಟೆನ್ಷನ್ನು. ಹಾಗಾದ್ರೆ ಈ ವಾರ ಹೇಗಿದೆ ಫಲಾನುಫಲ? ಕುಂಭರಾಶಿಗೆ ದ್ವಿತೀಯಾಧಿಪತಿ ಗುರು 3ನೇ ಮನೆಯಲ್ಲಿ, 2ನೇ ಮನೆಯಲ್ಲಿ ಶುಕ್ರ ನಿಮ್ಗೆ ಯೋಗಕಾರಕ ಉಚ್ಚನಾಗಿದ್ದಾನೆ. ಹಣಕಾಸು ಬರುತ್ತೆ. MNC ಕಂಪ್ನಿಯಲ್ಲಿ ಕೆಲಸ ಮಾಡೋರಿಗೆ ಒಳ್ಳೆ ಪ್ರಮೋಷನ್ ಕೂಡ ಸಿಗೋ ಸಾಧ್ಯತೆ ಇದೆ. ಆದ್ರೆ ಈ ವಾರದಲ್ಲಿ ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ವಾಗ್ವಾದಗಳು, ಯಾರ ಜೊತೆಗೂ ವಿವಾದ ಮಾಡ್ಕೋಬೇಡಿ. ಕೆಲವು ಟೈಮಲ್ಲಿ ನೀವು ಹೇಳೋದು ಸರಿ, ಆದ್ರೆ ಅವ್ರಿಗೆ ಅರ್ಥ ಮಾಡ್ಕೊಳ್ಳಲ್ಲ. ಪ್ರಯತ್ನಗಳು ಸೋಲಾಗುತ್ತೆ, ಕಣ್ಣುಗಳಿಗೆ ತೊಂದರೆ ಆಗುವ ಸಾಧ್ಯತೆ. ಇನ್ನ ಕೆಲವರು ಕುಂಭರಾಶಿಯವರಿಗೆ ಸ್ತ್ರೀಯಿಂದ ಅಪಮಾನ ಆಗುವ ಸಾಧ್ಯತೆಗಳಿರುತ್ತೆ. ಸೋಮವಾರ ಮಂಗಳವಾರ ಜಾಗ್ರತೆ. ಯಾಕೆಂದ್ರೆ ಈಗೆಲ್ಲ ಡಿಫಮೇಷನ್ ಕೇಸು, ಸ್ತ್ರೀಯರಿಗೇನೆ ಪರವಾಗಿರುತ್ತೆ ಕಾನೂನು, ಅದನ್ನ ದುರುಪಯೋಗ ಮಾಡ್ಕೋಬಾರದು. ಇನ್ನು ಸೋಮವಾರ ಮಂಗಳವಾರ ಬಿಟ್ರೆ ಇನ್ನು ಬುಧವಾರ ಗುರುವಾರ ನೆಮ್ಮದಿಯಾಗಿರ್ತೀರಿ. ನೆರೆಹೊರೆಯವರಿಂದ ಸಹಾಯ ಆಗುತ್ತೆ, ಮತ್ತೆ ಜಯ ಪ್ರಾಪ್ತಿ ಆಗುತ್ತೆ. ಒಟ್ಟು ಈಗ 4 ದಿವಸದ ಭವಿಷ್ಯ ಹೇಳಿದ್ದೀನಿ. ಸೋಮವಾರ ಮಂಗಳವಾರ ಚೆನ್ನಾಗಿರಲ್ಲ, ಬುಧವಾರ ಗುರುವಾರ ಟೈಮ್ ಚೆನ್ನಾಗಿರುತ್ತೆ. ಆಮೇಲೆ ಶುಕ್ರವಾರ ಶನಿವಾರ ಭಾನುವಾರ ಹೊಟ್ಟೆ ತೊಂದರೆ, ವಾಹನಗಳಿಂದ ತೊಂದರೆ, ವಾಹನ ಸ್ಟಾರ್ಟ್ ಆಗದೆ ಇರ್ಬೋದು, ಏನೋ ಕೆಟ್ಟೋಗ್ಬೋದು, ಬೇಸರ ಆಗ್ಬೋದು, ಎಲ್ಲರ ಮೇಲೆ ಸಂಶಯ ನಿಮಗೆ ಬರ್ತಾ ಇರುತ್ತೆ. ಮನಸ್ಸು ಚೆನ್ನಾಗಿರಲ್ಲ ವಾರದ ಕೊನೆ 3 ದಿನ. ಅಂದ್ರೆ ಒಟ್ಟು 5 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ ಮಂಗಳವಾರ, ಶುಕ್ರವಾರ ಶನಿವಾರ ಭಾನುವಾರ. ಹಾಗಾದ್ರೆ ಕುಂಭರಾಶಿಯವರು ಏನ್ ಮಾಡ್ಬೇಕು? ಶಿವನ ಆರಾಧನೆ ಮಾಡಬೇಕು. ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ. ಓಂ ರುದ್ರಾಯ ನಮಃ ಅಂತೇಳಿ
ರುದ್ರ ರೂಪದಲ್ಲಿ ಶಿವನನ್ನ ಜಪ ಮಾಡಿ ಕುಂಭರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 12ನೇ ರಾಶಿಯೇ ಮೀನರಾಶಿ. ಮೀನರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಮೀನರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಹೇಗಿದೆ ವಾರ ಭವಿಷ್ಯ? ಬಿಸಿಲು ಜಾಸ್ತಿ, ಸೆಕೆ ತಡೆಯಕ್ಕಾಗ್ತಿಲ್ಲ, ಮಳೆ ಯಾವಾಗ ಬರುತ್ತೆ? ಆ ವಿಚಾರ ಫಸ್ಟೇ ವಿಡಿಯೋದಲ್ಲಿ ಹೇಳ್ಬಿಟ್ಟಿದ್ದೀನಿ, ಮಳೆ ಯಾವಾಗ ಬರೋ ಚಾನ್ಸಸ್ ಇದೆ ಅಂತ. ಆಮೇಲೆ ಯುಗಾದಿ ಹಬ್ಬ 9 ಏಪ್ರಿಲ್ 2024, ಶ್ರೀ ಕ್ರೋಧಿನಾಮ ಸಂವತ್ಸರ ಆರಂಭ, ಚಾಂದ್ರಮಾನ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೆ ಯುಗಾದಿ ವರ್ಷ ಭವಿಷ್ಯ ಬೇಕು ಅಂದ್ರೆ ನಮ್ಮ ಚಾನಲ್ ಸಪರೇಟ್ ಆಗಿ ವಿಡಿಯೋ ಹಾಕಿದ್ದೀನಿ, ನೀವು ನೋಡ್ಬೋದು. ಈಗ ನಿಮ್ಮ ರಾಶಿಯಲ್ಲಿ 9ನೇ ತಾರೀಕು ಏಪ್ರಿಲ್ 2024 ಬುಧ ವಕ್ರಿಯಾಗ್ಬಿಡ್ತಾನೆ. ಶುಕ್ರ ಕೂಡ ಉಚ್ಚನಾಗಿ ಮೀನರಾಶಿಯಲ್ಲಿ ಸಂಚಾರ ಆಗ್ತಿದ್ದಾನೆ. ರಾಹು ಬೇರೆ ಸಂಚಾರ, ಆಸೆ ಆಕಾಂಕ್ಷೆಗಳು ಉದ್ಭವ ಆಗುತ್ತೆ. ನಿಮ್ಮ ವಿವಾಹ ಆಗಿದ್ರೆ ನಿಮ್ಮ ಸಂಗಾತಿಯ ಮೇಲೆ ಆಸೆ ಆಕಾಂಕ್ಷೆಗಳು ಹೆಚ್ಚಾಗ್ಬೋದು. ಉಲ್ಲಾಸ ಸಿಗುವ ಸಾಧ್ಯತೆಗಳಿರುತ್ತೆ. ಅಥವಾ ಅನ್ಯ ಜಾತಿ ಅನ್ಯ ಧರ್ಮದವ್ರ ಜೊತೆಗೆ ಸಂಬಂಧಗಳು ಕೂಡ ಬೆಳೆಸುವ ಸಾಧ್ಯತೆಗಳು ಕೂಡ ಇದೆ. ಹಣಕಾಸು ಮೀನರಾಶಿಯಲ್ಲಿ ಫಾರಿನಲ್ಲಿ ಇದ್ರೆ ಬೇಕಾದಷ್ಟು ಹಣವನ್ನ ಮಾಡ್ತೀರಿ. ಹಣನೇ ನಿಮ್ಮನ್ನ ಹುಡ್ಕೊಂಡು ಬರುವಂತ ಟೈಮ್ ಬಂದಿದೆ. ಧನಕಾರಕನಾದ ಗುರು ಮತ್ತೆ 2ನೇ ಮನೆಯಲ್ಲಿ ಇರೋದ್ರಿಂದ, 2ನೇ ಮನೆ ಅಧಿಪತಿಯಾದಂತಹ ಕುಜ ವ್ಯಯಭಾವದಲ್ಲಿ ಇರೋದ್ರಿಂದ ನಿಮ್ಮ ಹಣಕಾಸು ಅನ್ನೋದು ವ್ಯಯನೂ ಆಗುತ್ತೆ. ಧರ್ಮ ಕ್ಷೇತ್ರಗಳಿಗೆ, ತೀರ್ಥಕ್ಷೇತ್ರಗಳ ದರ್ಶನ ಮಾಡಿ ಹಣ ಕಳ್ಕೊಳ್ಳೋ ಸಾಧ್ಯತೆ ಇದೆ. ಆದ್ರೆ ಶನಿ ಕುಜ ಇಬ್ರು ಕೂಡ ವ್ಯಯಸ್ಥಾನದಲ್ಲಿರೋದ್ರಿಂದ ನಿದ್ದೆ ಬರಲ್ಲ, ನೆಮ್ಮದಿ ಇರಲ್ಲ. ಹಾಗಾದ್ರೆ ಮೀನರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ ಮಂಗಳವಾರ ಸೂಪರ್ ಆಗಿದೆ. ಪ್ರಮೋಷನ್ ಸಿಗುತ್ತೆ, ಸುಖ ಅಂತಸ್ತನ್ನ ಪಡಿತೀರಿ. ತುಂಬಾ ಉತ್ತಮವಾದಂತಹ ಕಾಲ ಸೋಮವಾರ ಮಂಗಳವಾರ. ಇನ್ನು ಬುಧವಾರ ಗುರುವಾರ ಕುಟುಂಬದಲ್ಲಿ ದುಃಖ, ಕೆಲವರಿಗೆ ಗೌರವ ನಷ್ಟ ಆಗುವ ಸಾಧ್ಯತೆಗಳು ಕೂಡ ಇದೆ. ಇನ್ನು 4 ದಿವಸದ ಭವಿಷ್ಯ ಹೇಳಿದೆ. ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಟೈಮ್ ಚೆನ್ನಾಗಿರಲ್ಲ. ಶುಕ್ರವಾರ ಶನಿವಾರ ಭಾನುವಾರ ಮತ್ತೆ ಟೈಮ್ ಚೆನ್ನಾಗಾಗುತ್ತೆ. ಒಡವೆಗಳನ್ನ ತಗೊಂತೀರಿ ಅಥವಾ ಒಡವೆಗಳನ್ನ ಧರಿಸ್ತೀರಿ. ಉತ್ತಮವಾದ, ಒಂದೊಂದ್ಸಲ ನಮಗೆ ದಿನಾ ಒಳ್ಳೆ ಬಟ್ಟೆ ಹಾಕಬೇಕು ಅಂದ್ರೆ ಮನ್ಸು ಬರಲ್ಲ. ಉತ್ತಮವಾದ ವಸ್ತ್ರಗಳನ್ನ ಧರಿಸುವ ಯೋಗ ಉಂಟಾಗುತ್ತೆ. ಧನ ಪ್ರಾಪ್ತಿಯಾಗುತ್ತೆ. ಮಾನಸಿಕವಾಗಿ ನೆಮ್ಮದಿಯಾಗಿರ್ತೀರಿ. ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ಉಲ್ಲಾಸವಾಗಿರ್ತೀರಿ. ಹೀಗೆ ಮೀನರಾಶಿಯವರಿಗೆ ವಾರ ಮಿಶ್ರ ಫಲ. 5 ದಿನ ಶುಭ. ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಭಾನುವಾರ. ಬುಧವಾರ ಗುರುವಾರ ಸ್ವಲ್ಪ ಜಾಗೃತೆಯಾಗಿರಿ ಮೀನರಾಶಿ ಜಾತಕರು. ಶಿವನನ್ನ ಓಂ ಸಿದ್ಧಲಿಂಗೇಶಾಯ ನಮಃ ಅಂತೇಳಿ ಸಿದ್ಧಲಿಂಗೇಶ್ವರ ಸ್ವಾಮಿಯ ದರ್ಶನ ಮಾಡಿ, ತುಮಕೂರಲ್ಲಿದ್ರೆ ಸಿದ್ಧಗಂಗಾ ಮಠಕ್ಕೆ ಹೋಗಿ ಈಶ್ವರನ ದರ್ಶನ ಮಾಡ್ಕೊಂಡು ಬನ್ನಿ. ನಿಮಗೆ ಶುಭ ಫಲಗಳು ಮೀನರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಅದು ಯಾವುದೇ ಊರಲ್ಲಾಗಿದ್ರೂ ಪರವಾಗಿಲ್ಲ. ಬಸವಣ್ಣವ್ರನ್ನಾದ್ರೂ ಕೂಡ ನೀವು ದರ್ಶನ ಮಾಡ್ಬೋದು, ಅಥವಾ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನ ಮಾಡ್ಬೋದು. ಸಾಯಿಬಾಬಾನನ್ನಾದ್ರೂ ನೀವು ಆರಾಧನೆ ಮಾಡ್ಬೋದು. ರುದ್ರಾಭಿಷೇಕ ಮಾಡಿಸಿದ್ರೆ ಮೀನರಾಶಿಯವರಿಗೆ ಇನ್ನೂ ಉತ್ತಮವಾದಂತಹ ಫಲ ಈ ವಾರ ಪ್ರಾಪ್ತಿಯಾಗುತ್ತೆ. ಪ್ರಿಯ ವೀಕ್ಷಕರೇ, ನಾನಿವಾಗ ನಿಮಗೆಲ್ಲ ವಾರ ಭವಿಷ್ಯವನ್ನ ಮೇಷರಾಶಿಯಿಂದ ಮೀನರಾಶಿಯವರೆಗೂ ತಿಳಿಸ್ತಾ ಬಂದಿದ್ದೀನಿ. ನೀವೆಲ್ಲ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ನೀವೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಒತ್ತಿದ್ರೆ ನಾನು ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲರಿಗೂ ಕೂಡ ಜ್ಯೋತಿಷ್ಯದ ಬೆಳಕನ್ನ ನೀವು ತೋರಿಸ್ದಂಗಾಗತ್ತೆ. ಶಿವ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಮಸ್ಕಾರ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ.